ನಮಸ್ತೆ ವೀಕ್ಷಕರೇ, ಓಂ ಗುರುದತ್ತಾತ್ರಾಯ ನಮಃ. ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಗೋವು ವೃದ್ಧಿಗೆ ಯಂತ್ರ ಅಂತೇಳಿ, ಅಂದರೆ ಯಾವುದೇ ರೀತಿ ಪಶು ಸಾಕ್ತಕ್ಕಂಥದ್ದು, ಆಕಳು ಫಾರಮ್ ಮಾಡ್ತಕ್ಕಂಥದ್ದು, ಕುರಿ ಫಾರಮ್ ಮಾಡ್ತಕ್ಕಂಥದ್ದು, ನಾನಾ ರೀತಿ ಕೋಳಿ ಫಾರಮ್ಗಳು ಮಾಡ್ತಕ್ಕಂಥದ್ದು, ಅಂದರೆ ಮುಖ ಪ್ರಾಣಿಗಳನ್ನು ಸಾಕ್ತಾ ಇರ್ತೀರಾ. ಒಂದು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ, ಆರ್ಥಿಕ ಅಭಿವೃದ್ಧಿಗೆ, ಏನೋ ಒಂದು ಬದಲಾವಣೆ ಜೀವನದಲ್ಲಿ ನೀವು ಮಾಡ್ತಕ್ಕಂಥ ಒಂದು ಉದ್ಯೋಗ. ಉದಾಹರಣೆಗೆ ಈಗ ಆಕಳು ಫಾರಮ್ ಮಾಡಿದ್ದೀರಾ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಮಹನೀಯರು. ಯಾರ ಮನೆಯಲ್ಲಿ ದನಗಳು ವೃದ್ಧಿ ಆಗುವುದಿಲ್ಲವೋ, ಅಂದರೆ ನೀವು ಮಾಡ್ತಕ್ಕಂಥ ಒಂದು ಪಶು ಸಾಕ ಒಂದು ವೃತ್ತಿಯಲ್ಲಿ ಆಗೋದಿಲ್ಲವೋ, ಆ ಮನೆಯ ಗೋದಲಿಯಲ್ಲಿ ಈ ಯಂತ್ರವನ್ನು ತಾಮ್ರದ ತಗಡಿನ ಮೇಲೆ ಬರೆದು ಗುರುವಾರದ ದಿನ ಅಷ್ಟವಿಧಾರ್ಚನೆಯಿಂದ ಪೂಜಿಸಿ ಸ್ಥಾಪಿಸಿದರೆ ವೃದ್ಧಿಯಾಗುತ್ತದೆ. ಅಂದರೆ ಏನು ಮಾಡಬೇಕಂದ್ರೆ ವೀಕ್ಷಕರೇ, ಪಶುಗಳು ಸಾಯ್ತಾ ಇರುತ್ತೆ. ಕೆಲವೊಂದು ವಾಮಾಚಾರ, ಮಾಟ ಮಂತ್ರ, ತಂತ್ರ ಮಂತ್ರಗಳ ಆಕ್ರಮಣ ಮಾಡ್ತಾರೆ. ಅಂದರೆ ಒಂದು ಅವರ ಐಹಿಕ ಸುಖಕ್ಕೆ, ತಮ್ಮ ಅಸಮಾಧಾನಕ್ಕೆ ನಿಮ್ಮ ಮೇಲೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ, ನಿಮ್ಮ ಒಂದು ವ್ಯವಹಾರ ಪಶು ಉದ್ಧಾರ ಆಗದಂಗೆ ಅದೇ ಪದೇ ಪದೇ ಕಾಯಿಲೆಗೊಳಗಾಗ್ತಕ್ಕಂಥದ್ದು ಅಥವಾ ಸಾಯ್ತಕ್ಕಂಥದ್ದು, ಏಳಿಗೆ ಆಗದಿರೋ ರೀತಿಯಲ್ಲಿ ಒಂದು ತಂತ್ರ ಮಂತ್ರಗಳ ಆಕ್ರಮಣ ಮಾಡಿಬಿಡ್ತಾರೆ. ಅವಾಗ ಏನು ಮಾಡಬೇಕು ಅಂದರೆ ಈ ಯಂತ್ರನ ಬರ್ಕೋಬೇಕು ವೀಕ್ಷಕರೇ. ಈ ಯಂತ್ರನ ಒಂದು ತಾಮ್ರದ ತಗಡಿನಲ್ಲಾಗಲಿ ಅಥವಾ ಬೋರ್ಜಪತ್ರೆಯಲ್ಲಾಗಲಿ, ಬೋರ್ಜಪತ್ರೆ ಬೇಡ, ಒಂದು ಶುದ್ಧವಾದ ತಾಮ್ರದ ತಗಡನ್ನು ತಗೊಳ್ಳಿ ವೀಕ್ಷಕರೇ. ತಾಮ್ರದ ತಗಡನ್ನು ತಗೊಂಡು ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡು ಈ ಯಂತ್ರನ ಬರ್ಕೊಳ್ಳಿ. ಈ ಕನ್ನಡ ಅಕ್ಷರಗಳು ಮತ್ತು ಕನ್ನಡ ಅಂಕಿಗಳಿದಾವೆ ನೋಡಿ, ಈ ರೀತಿಯಾಗಿ ಅಕ್ಷರಗಳನ್ನು ತುಂಬ್ಕೊಳ್ಳಿ. ಎಡಗಡೆ ಏನು ಕೊಟ್ಟಿದ್ದಾರಲ್ಲ, ಈ ರೀತಿಯಾಗಿ ಅಕ್ಷರಗಳನ್ನು ತುಂಬಿಕೊಂಡು ಒಂದು ತಾಯ್ತನ ರೆಡಿ ಮಾಡ್ಕೊಳ್ಳಿ ವೀಕ್ಷಕರೇ. ತಾಯ್ತನ ರೆಡಿ ಮಾಡ್ಕೊಂಡು ಅದಕ್ಕೆ ಕಸ್ತೂರಿ, ಗೋರೋಚನ ಮತ್ತು ಪುನುಗು, ಇವು 3 ಗ್ರಂಥಿ ಅಂಗಡಿನಲ್ಲಿ ಸಿಗುತ್ತೆ. ಆದಷ್ಟು ಸ್ವಲ್ಪ ಒರಿಜಿನಲನ್ನು ಹುಡುಕೊಳ್ಳಿ. ಡೂಪ್ಲಿಕೇಟ್ ಜಾಸ್ತಿ ಮಾಡ್ತಾರೆ ಇತ್ತೀಚೆಗೆ. ಒರಿಜಿನಲ್ ಈ ಕಸ್ತೂರಿ, ಗೋರೋಚನ, ಪುನುಗನ್ನು ಶೇಖರಣೆ ಮಾಡ್ಕೊಳ್ಳಿ. ಇದನ್ನೆಲ್ಲದನ್ನು ಸ್ವಲ್ಪ ಹಾಕಿಬಿಟ್ಟು ಒಂದು ತಾಯ್ತನ ಮಾಡಬೇಕು ವೀಕ್ಷಕರೇ. ಆ ತಾಯ್ತನ ಮಾಡ್ಕೊಂಡು ಈ ಗೋದ್ಲಿಗೆ ಕಟ್ಟೋದ್ರಿಂದ, ಗೋದ್ಲಿ ಅಂದರೆ ದನ ಕಟ್ತಿರಲ್ಲ ಅದು ಗೂಟ, ಅಥವಾ ಈ ಕುರಿ ಸಾಕಾಣಿಕೆ ಮಾಡಿರ್ತೀರ ಗೋದ್ಲಿಗೆ, ಕುರಿ ಕಟ್ತಕ್ಕಂಥ ಒಂದು ಗೂಟಕ್ಕೆ, ಯಾವುದಾದ್ರೂ ಇಡೀ ಫಾರಮ್ಗೆ ಬಂತು, ನೀವು ಮಾಡ್ತಕ್ಕಂಥ ಸ್ಥಾನಕ್ಕೆ ಬಂತು, ಆ ಜಾಗದಲ್ಲಿ ಇದನ್ನು ಯಂತ್ರನ ಬರೆದು ಕಟ್ಟೋದ್ರಿಂದ ತುಂಬ ವಿಶೇಷವಾಗಿ ವೃದ್ಧಿಯಾಗ್ತಕ್ಕಂಥದ್ದು ವೀಕ್ಷಕರೇ. ಬದಲಾವಣೆ ಆಗುತ್ತೆ. ಒಂದು ಕುರಿ ಫಾರಮ್ ಮಾಡಿದ್ದೀರಾ, ಖಂಡಿತವಾಗ್ಲೂ ಬದಲಾವಣೆ ಆಗುತ್ತೆ. ಕಾಯಿಲೆ ಬಿದ್ದೆ ಈ ಜಾಡ್ ಅಂತ ಹೊಡಿತಾರೆ ಹಟ್ಟಿಗಳಿಗೆ, ಆ ಜಾಡ್ ಹೊಡೆದಾಗೆ ಒಕ್ಕಲಾಗೋದಿಲ್ಲ, ಸುಮ್ಮನೆ ಸತ್ತು ಹೋಗ್ತವೆ. ಈ ರೀತಿಯಾಗಿ ಆಗ್ತಕ್ಕಂಥದ್ದು. ಕೋಳಿ ಫಾರಮ್ ಮಾಡಿರ್ತೀರ, ಏನೋ ಬಂದು ಮೆಡಿಸಿನ್ಸ್ ಹಾಕ್ತಾರೆ, ಅಥವಾ ಸುಮ್ಮನೆ ಯಾವುದೋ ಒಂದು ಕಾಯಿಲೆಗೆ ಬೀಳುತ್ತೆ. ಡೆವಲಪ್ಮೆಂಟ್ ಆಗಿರೋದಿಲ್ಲ. ಜಾಗದ ವಾತಾವರಣ ಇರ್ಬೋದು, ಕೆಲವೊಂದು ಜಾಗಗಳು ನೆಗೆಟಿವ್ ಇರ್ತವೆ, ಕೆಲವೊಂದು ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು, ಹಿತಶತ್ರುಗಳಿಂದ ತೊಂದರೆ ಆಗ್ತಾ ಇರುತ್ತೆ, ಬಾಧೆ ಅನುಭವಿಸ್ತಾ ಇರ್ತೀರ. ಈ ರೀತಿಯಾಗಿರ್ತಕ್ಕಂಥ ನಾನಾ ರೀತಿ ಸಮಸ್ಯೆಗೆ ಬರ್ತಕ್ಕಂಥದ್ದು ವೀಕ್ಷಕರೇ. ಇದು ಯಾವುದೋ ನನ್ನ ಒಂದು ಕಾಲ್ಪನಿಕ ಕಟ್ಟುಕತೆಯಲ್ಲ. ನಮ್ಮ ಕ್ಷೇತ್ರದ ಹರಪನಹಳ್ಳಿ ಮಹಾನ್ ಕ್ಷೇತ್ರದ ಮಹಾನ್ ಗುರುಗಳಾಗಿರ್ತಕ್ಕಂಥ ಹಯ್ಯದ್ ಸಾಬ್ ಅವರು ವಿದ್ಯಾಗುರು ಭಾಗ 1 ಭಾಗ 2 ಗ್ರಂಥದಲ್ಲಿ ತಮ್ಮ ಅನುಭವದಲ್ಲಿ ಆಗಿರ್ತಕ್ಕಂಥದ್ದು ಕೊಟ್ಟಿದ್ದಾರೆ. ಒಂದು ಉದ್ಧಾರಕ್ಕೋಸ್ಕರ, ಜನಗಳು ಉದ್ಧಾರ ಆಗಲಿ ಅಂತೇಳಿ. ನಂಬಿಕೆ ಅನ್ನೋದು ತುಂಬ ಮುಖ್ಯ ವೀಕ್ಷಕರೇ. ನಂಬಿಕೆ ಇಲ್ದಲೆ ಏನೇ ಮಾಡಿದರೂ ಕೆಲಸಗಳಾಗಲ್ಲ. ನಂಬಿಕೆ ಅನ್ನೋದು ಒಂದು ಮನಸ್ಸಲ್ಲಿ ಭದ್ರಪಡಿಸ್ಕೊಂಡು, ನಂಬಿಕೆ ಇಟ್ಟು ಶ್ರದ್ಧಾಭಕ್ತಿಯಿಂದ ಈ ಯಂತ್ರನ ಮಾಡ್ಕೊಳ್ಳಿ. ಯಾವುದೇ ಒಂದು ಯಂತ್ರನ ಮಾಡುವುದಕ್ಕಿಂತ ಮುಂಚೆ ಯಂತ್ರಸಿದ್ಧಿಗೆ ಒಂದು ಮಂತ್ರ ಬರುತ್ತೆ ವೀಕ್ಷಕರೇ, ಸುಮಾರಿದ್ದಾವೆ. ನಾನು ಗೊತ್ತಿರ್ತಕ್ಕಂಥ ಒಂದು ಪವರ್ಫುಲ್ ಮಂತ್ರನ ತಿಳಿಸ್ಕೊಡ್ತೀನಿ ನಿಮಗೆ. ಮಂತ್ರ ಬಂದುಬಿಟ್ಟು, ಯಂತ್ರರಾಜಾಯ ವಿದ್ಮಹೆ ಮಹಾಯಂತ್ರಾಯ ಧೀಮಹಿ ತನ್ನೋ ಯಂತ್ರ ಪ್ರಚೋದಯಾತ್. ಇನ್ನೊಂದು ಸಾರಿ ಹೇಳ್ತೀನಿ ನೋಡ್ರಿ, ಯಂತ್ರರಾಜಾಯ ವಿದ್ಮಹೆ ಮಹಾಯಂತ್ರಾಯ ಧೀಮಹಿ ತನ್ನೋ ಯಂತ್ರ ಪ್ರಚೋದಯಾತ್. ಇದು ಯಂತ್ರಗಾಯತ್ರಿ ಮಂತ್ರ ವೀಕ್ಷಕರೇ. ಈ ಮಂತ್ರವನ್ನು ಯಾವುದೇ ಯಂತ್ರ ತುಂಬಲಿ, ನೀವು ಗೋವೃದ್ಧಿಗಾಗಲಿ, ನವಗ್ರಹ ತಾಯ್ತ ಆಗಲಿ, ಪ್ರತಿಯೊಂದು ಸಮಸ್ಯೆ, ಯಾವುದೇ ಯಂತ್ರ, ಅಷ್ಟ ದಿಗ್ಬಂಧನ ಯಂತ್ರ ತುಂಬಲಿ, ಯಾವುದೇ ಯಂತ್ರ ತುಂಬುವುದಕ್ಕೂ ಮುಂಚೆ ಈ ಮಂತ್ರ ಸಿದ್ಧಿ ಇಲ್ದಲೇ ಪ್ರಾಣ ಪ್ರತಿಷ್ಠಾಪನೆ ಆಗಲ್ಲ. ಇದನ್ನು 10,000 ಸರ್ತಿ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ, ಭಾನುವಾರ ಪುಷ್ಯ ನಕ್ಷತ್ರ ಬಂದಾಗ, ಅಮೃತ ಸಿದ್ಧಿ ಯೋಗ ಇದ್ದಾಗ, ಅಥವಾ ಹುಣ್ಮೆಗಳಲ್ಲಿ, ಅಥವಾ ಭಾನುವಾರ ಅಥವಾ ಗುರುವಾರ ದಿವಸ ಈ ಮಂತ್ರನ ಹೇಳ್ಕೊಂಡು ಸಿದ್ಧಿ ಮಾಡ್ಕೋಬೇಕು ವೀಕ್ಷಕರೇ. ಒಂದೇ ಸರಿಗೆ ಹೇಳ್ಬೇಕಂತೇನಿಲ್ಲ, ಹಿಡಿದ ಮೇಲೆ ಮಾಡಬೇಕು. 1,000 ಹೇಳ್ಕೊಳ್ಳಿ. ಗುರುವಾರ ಪುಷ್ಯ ನಕ್ಷತ್ರ ಬಂದೈತೆ 1,000 ಹೇಳ್ಕೊಳ್ಳಿ. ಭಾನುವಾರ ಪುಷ್ಯ ನಕ್ಷತ್ರ ಬಂದೈತೆ 1,000 ಹೇಳ್ಕೊಳ್ಳಿ. ಹಂಗಂತ ವರ್ಷಾನುಗಟ್ಟಲೆ ಮಾಡಿಬಿಡಿ ಸಿದ್ಧಿ ಮಾಡಲಿಕ್ಕೆ, ಇಲ್ವಾ? ಗುರುವಾರ ಭಾನುವಾರ 1,000 ಕಂಟಿನ್ಯೂ ಅಂದ್ಕೊಂಡು, ಅಮಾಸೆ ಹುಣ್ಣಿಮೆಗೆ ಅಂದ್ಕೊಂಡು 1 ತಿಂಗಳು 2 ತಿಂಗಳೊಳಗಡೆ
ಒಂದು 10,000 ಸರಿ ಈ ಮಂತ್ರನ ಧ್ಯಾನ ಮಾಡ್ಕೊಳ್ಳಿ. ಯಾವುದು? ಯಂತ್ರ ರಾಜಾಯ ವಿದ್ಮಹೆ ಮಹಾಯಂತ್ರಾಯ ಧೀಮಹಿ ತನ್ನೋ ಯಂತ್ರ ಪ್ರಚೋದಯಾತ್. ಇದನ್ನು ಸಿದ್ಧಿ ಮಾಡ್ಕೊಂಡ್ರಿ ಅಂದರೆ ಯಾವುದೇ ಯಂತ್ರ ಬರೀಲಿ, ನೀವು ಒಬ್ಬ ಜ್ಯೋತಿಷ್ಕರಾಗಿರಲಿ, ತಂತ್ರ ಮಂತ್ರಗಳ ವಿದ್ಯೆ ಕಲ್ತಿರಲಿ, ಸಣ್ಣ ಮಕ್ಕಳಿಗೆ ಬಾಲಗ್ರಹ ದೋಷಕ್ಕೆ ಯಂತ್ರ ಬರೀಲಿ, ಅದಕ್ಕೆ ತುಂಬ ಪವರ್ಫುಲ್ಲಾಗಿ ಸ್ಟ್ರಾಂಗಾಗಿ ವರ್ಕ್ ಆಗ್ತಕ್ಕಂಥದ್ದು ವೀಕ್ಷಕರೇ. ಈ ಮಂತ್ರನ ಸಿದ್ಧಿ ಮಾಡ್ಕೊಂಡ್ಮೇಲೆ ಈ ಯಂತ್ರನ ಬರೆಯುವಾಗ 108 ಸಲ ಪ್ರಯೋಗ ಮಾಡುವಾಗ 108 ಸಲ ಅಭಿಮಂತ್ರಿಸಬೇಕು. ಇದೇ ಯಂತ್ರ ರಾಜಾಯ ವಿದ್ಮಹೆ ಮಹಾಯಂತ್ರಾಯ ಧೀಮಹಿ ತನ್ನೋ ಯಂತ್ರ ಪ್ರಚೋದಯಾತ್. ಈ ಮಂತ್ರನ 108 ಸಲ ಅಭಿಮಂತ್ರಿಸಿ ಇದಕ್ಕೆ ನೀಟಾಗಿ ಒಂದು ಪೂಜೆ ಮಾಡ್ಕೊಳ್ಳಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಯಂತ್ರನ ಮಾಡಬೇಕು ವೀಕ್ಷಕರೇ. ಬ್ರಹ್ಮ ಮುಹೂರ್ತ ಬೆಳಗ್ಗೆ ಮುಂಚೆಲ್ಲ 3 ಗಂಟೆಯಿಂದ 6 ಗಂಟೆ ಒಳಗೆ, ಸೂರ್ಯೋದಯಕ್ಕಿಂತ 40 ನಿಮಿಷ ಮುಂಚೆ ಅಂತ ಕರಿತೀವಿ. ಆ ಟೈಮಲ್ಲಿ ಇದಕ್ಕೆ ಪೂಜೆಯನ್ನು ಸಲ್ಲಿಸಿ ಯಂತ್ರನ ಬರ್ಕೊಂಡು ಕೈ ಮೇಲೆ ಮುಚ್ಕೊಂಡು ಪ್ರಾಣ ಪ್ರತಿಷ್ಠಾಪನೆ ಮಾಡಿರಿ. ಆ 108 ಸಲ ಅಂದಾಗ ಅದಕ್ಕೆ ತುಂಬ ಪವರ್ ಬರ್ತಕ್ಕಂಥದ್ದು. ಅಂದರೆ ಫಸ್ಟ್ ತಗಡ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅದು ಯಾವುದೇ ರೀತಿ ಹೋಲಿರಬಾರ್ದು. ಶುದ್ಧವಾಗಿ ತೊಳ್ಕೊಳ್ಳಿ, ನಿಂಬೆಹಣ್ಣಿಂದ ಜವಾದಿಂದ ನೀಟಾಗಿ ತೊಳ್ಕೊಂಬಿಟ್ಟು ಅದನ್ನು ಪೂಜೆ ಸ್ವಚ್ಛ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ಮೇಲೆ ಯಂತ್ರ ಬರಬೇಕು ವೀಕ್ಷಕರೇ. ಯಂತ್ರ ಬರೆದ ಮೇಲೆ ಎಕ್ಸ್ಟ್ರಾ ಇದೆ ಅಂತೇಳಿ ಕಟ್ ಮಾಡಿಬಿಡಿ, ಅದು ಫಲ ಕೊಡಲ್ಲ. ಫಸ್ಟ್ ನೀಟಾಗಿ ಕಟ್ ಮಾಡ್ಕೊಂಡು ಈ ಯಂತ್ರನ ಬರ್ಕೊಳ್ಳಿ. ಯಂತ್ರನ ಎದ್ರಲ್ಲಿ ಬರಿಬೇಕಾ? ಒಂದು ದಪ್ಪಣ ತಗೊಳ್ರಿ, ಅಥವಾ ಕಬ್ಬಿಣದ ಮಳೆ ತೊಗೊಳ್ರಿ, ಅಥವಾ ಇಂಕ್ ಹತ್ತಿದೆ ಇರತಕ್ಕಂಥ ಪೆನ್ನನ್ನು ತಗೊಂಡುಬಿಟ್ಟು ಈ ಯಂತ್ರನ ಡ್ರಾಯಿಂಗ್ ಹಾಕ್ಕೊಂಡು ಇದನ್ನು ಬರೆದ ಮೇಲೆ ಈ ಮಂತ್ರನ ಹೇಳಿ. ಮಂತ್ರ ಹೇಳಿದ ಮೇಲೆ ಇದಕ್ಕೆ ಪೂಜೆ ಮಾಡ್ತಕ್ಕಂಥದ್ದು ವೀಕ್ಷಕರೇ. ಅಂದರೆ ಈ ಉದ್ದಿನ ಕಡ್ಡಿ, ವಿಭೂತಿ, ಕುಂಕುಮ, ಭಂಡಾರ, ನೈವೇದ್ಯ ಇತ್ಯಾದಿ ಹಣ್ಣು ಕಾಯಿ ಎಲ್ಲ ಅಷ್ಟವಿಧಾರ್ಚನೆಯಿಂದ ಪೂಜೆಯನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ಪೂಜೆನ ಮಾಡ್ಕೊಂಡು ಇದನ್ನು ತಾಯ್ತಕ್ಕೆ ತುಂಬ್ಕೊಂಡು, ತಾಯ್ತಕ್ಕೆ ತುಂಬಿದ ಮೇಲೆ ನೀಟಾಗಿ ಅದನ್ನು ಬಿಗಿ ಭದ್ರವಾಗಿ ಬಂದೋಬಸ್ತ್ ಮಾಡಿ. ಅದರ ಜೊತೆ ಕಸ್ತೂರಿ, ಗೋರೋಚನ ಮತ್ತು ಪುನುಗನ್ನು ಹಾಕಿ. ಅರ್ಥ ಆಗಿದೆ ಅನಿಸುತ್ತೆ. ಇವು 3 ಐಟಮ್ಗಳನ್ನು ಹಾಕಿ ಬಂದೋಬಸ್ತ್ ರೆಡಿ ಮಾಡ್ಕೊಂಡು ಅದಕ್ಕೆ ಒಂದು ಕರಿ ಬಿಳಿ ದಾರ ಅಥವಾ 3 ಕಲರ್ ದಾರ ಬರುತ್ತೆ, ಆ ದಾರನಾದರೂ ಹಾಕಿ ಗಂಟು ಕಟ್ಕೊಂಡು ಅದಕ್ಕೆ ನೀಟಾಗಿ ಧೂಪ ಇಡ್ಕೊಳ್ಳಿ. ಸಾಂಬ್ರಾಣಿ ಧೂಪನ ಹಿಡ್ಕೊಂಡು ನಿಮ್ಮ ಇಷ್ಟಾರ್ಥ ದೇವರ ಕುಲದೇವರ ಪೂಜೆಯನ್ನು ಮಾಡ್ಕೊಂಡು ಅದಕ್ಕೊಂದು ನಮಸ್ಕಾರ ಮಾಡ್ಕೊಂಡು ಎಡೆ ಹಿಡಿದು ಆ ತಾಯ್ತನ ರೆಡಿ ಮಾಡಿರ್ತಕ್ಕಂಥ ತಾಯ್ತನ ನಿಮ್ಮ ಕೋಳಿ ಫಾರಮ್ ಆಗಿರಲಿ, ಕುರಿ ಫಾರಮ್ ಆಗಿರಲಿ, ಅಥವಾ ಆಕಳು ಫಾರಮ್ ಆಗಿರಲಿ, ಒಟ್ಟು ಪಶು ಸಾಕತಕ್ಕಂಥ ವ್ಯವಹಾರ ಏನು ಮಾಡ್ತಿದ್ದೀರಲ್ಲ, ಅಲ್ಲಿ ತೊಂದರೆ ಆಗ್ತಾಯಿದ್ದರೆ, ಪದೇ ಕಾಯಿಲೆಗೆ ಬೀಳ್ತಾ ಇದ್ದರೆ, ಕಳ್ತನ ಆಗ್ತಾಯಿದ್ದರೆ, ಪಶುಗಳು ಉದ್ಧಾರ ಆಗದೇ ಇದ್ದರೆ ಈ ಯಂತ್ರನ ಮಾಡ್ಕೊಳ್ಳಿ ವೀಕ್ಷಕರೇ. ಈ ಯಂತ್ರನ ಮಾಡ್ಕೊಂಡ್ರಿ ಅಂದರೆ 100% ಸಕ್ಸಸ್ ಕಾಣ್ತೀರ ವೀಕ್ಷಕರೇ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ ಆಲ್ ನೋಟಿಫಿಕೇಷನ್ನ ತಗೊಳ್ಳಿ ವೀಕ್ಷಕರೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಮತ್ತೊಂದು ಯಂತ್ರದ ಜೊತೆ ಬರ್ತೀನಿ ಅಂತ ಹೇಳ್ತಾ, ಜೈ ಗುರುದತ್ತ.